ಕರ್ಣ ಮತ್ತು ದುರ್ಯೋಧನನ ಸ್ನೇಹ ಎಷ್ಟು ಪ್ರಬಲವಾಗಿತ್ತು ಅಂತ ಹೇಳಿದರೆ, ಕರ್ಣನ ಎಲ್ಲ ಮನಸ್ಸನ್ನು ದುರ್ಯೋಧನ ಅರಿತಿದ್ದ, ದುರ್ಯೋಧನನ ಎಲ್ಲ ಮನಸ್ಸನ್ನು ಕರ್ಣ ಅರಿತಿದ್ದ. ಯಾವತ್ತಿಗೂ ಕೂಡ ಕರ್ಣ ದುರ್ಯೋಧನ ದೂರಲಿಲ್ಲ, ದುರ್ಯೋಧನ ಕರ್ಣನ ಮೇಲೆ ಸಂಶಯ ಪಡಲಿಲ್ಲ. ಇದಕ್ಕೊಂದು ಚಿಕ್ಕ ಘಟನೆ ನೆನಪಾಗ್ತದೆ. ಒಂದು ದಿನ ದುರ್ಯೋಧನ ಇಲ್ಲದಂಥ ಸಮಯದಲ್ಲಿ ಕರ್ಣ ಮತ್ತು ದುರ್ಯೋಧನನ ಪತ್ನಿಯಾಗಿರತಕ್ಕಂತಹ ಭಾನುಮತಿ ಅವರಿಬ್ಬರು ಅವರ ಅಂತಃಪುರದಲ್ಲಿ ಅವರು ಪಗಡೆ ಆಟ ಆಡ್ತಾ ಇರ್ತಾರೆ. ಕರ್ಣ ಮತ್ತು ದುರ್ಯೋಧನನ ಸತಿಯಾಗಿರತಕ್ಕಂತಹ ಭಾನುಮತಿ. ಆದರೆ ಪಗಡೆ ಆಟ ಆಡುವಾಗ ಅದಕ್ಕೊಂದು ಏನಾದರೂ ಪಣ ಇಡಬೇಕಾಗ್ತದೆ. ನೀನು ಸೋತ್ರೆ ನನಗೆ ಅದನ್ನು ಕೊಡಬೇಕು, ಅಥವಾ ನೀನು ಸೋತ್ರೆ ನನಗೆ ಇದನ್ನು ಕೊಡಬೇಕು ಹೇಳುವಂಥ ದೃಷ್ಟಿ. ಎಷ್ಟೋ ಹೊತ್ತು ಆಟ ಆಡಿದರೂ ಕೂಡ ಯಾರೂ ಸೋಲಿಲ್ಲ. ಆದರೆ ಕೊನೆಗೆ ಆ ಪಣ ಇಡುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಭಾನುಮತಿ ಹೇಳ್ತಾಳೆ, ಅಕಸ್ಮಾತ್ ನಾನು ಸೋತ್ರೆ ನನ್ನ ಕೊರಳಲ್ಲಿರತಕ್ಕಂತಹ ಈ ನವರತ್ನದ ಏನು ಮಣಿಮಾಲೆ ಇದೆ ಅದು ನಿನಗೆ ಕರ್ಣ ಹೇಳ್ತಾನೆ, ಹಾಗಾದರೆ ನಾನು ಸೋತ್ರೆ ನನ್ನಲ್ಲಿರತಕ್ಕಂತಹ ದೇಹದ ಏನು ಕವಚದ ಭಾಗದ ಮೇಲಿನ ಒಂದು ಏನು ಚಿನ್ನದ ಆಭರಣ ಇದೆ ಅದು ನಿನಗೆ ಭಾನುಮತಿ ಅಂತ ಹೇಳಿ. ಸರಿ, ಆಟ ಆಡ್ತಾರೆ. ಅಲ್ಲಿ ಇಬ್ಬರೇ ಇರುವುದು ಆ ಅಂತಃಪುರದ ಒಳಗೆ, ಭಾನುಮತಿ ಮತ್ತು ಕರ್ಣ ಮಾತ್ರ. ಆಟ ಆಡಿ 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 ಕೊನೆಯ ಸಂದರ್ಭದಲ್ಲಿ ಕರ್ಣ ವಿಜಯಿ ಆಗ್ತಾನೆ. ವಿಜಯಿಯಾಗಿ ಏನು ಅಲ್ಲಿ ಆ ಒಪ್ಪಂದ ಏನು ಅಂತ ಹೇಳಿದರೆ, ಯಾರು ಆ ಆಟ ಆಡಿ ವಿಜಯಿ ಆಗ್ತಾರೋ ಅವರಲ್ಲಿರ್ತಕ್ಕಂತಹ ಆಭರಣವನ್ನು ಕೊಡಬೇಕು ಅಂತ ಹೇಳಿ. ಈ ಹೆಂಗಸರಿಗೆ ಏನು ಅಂತ ಹೇಳಿದರೆ, ತಮ್ಮ ಮೈ ಮೇಲಿನ ಆಭರಣವನ್ನು ಅವರು ಕೊಡಲಿಕ್ಕೆ ತಯಾರಿ ಇರುವುದಿಲ್ಲ. ಆದರೆ ಮಾತಾಗಿದೆ. ಇಷ್ಟಾಗುವಾಗ ಎಷ್ಟೋ ಹೊತ್ತು ಆಡ್ತಾ ಇದ್ದಾರೆ. ಯಾವಾಗ ವಿಜಯಿಯಾಗಿ ಕರ್ಣ ಹೊರಹೊಮ್ತಾನೋ, ಕರ್ಣ ಏನು ಮಾಡ್ತಾನಂತ ಹೇಳಿದರೆ, ಆ ಕೊಟ್ಟಂತಹ ಒಪ್ಪಂದದಂತೆ ಭಾನುಮತಿಯ ಎದೆಗೆ ಅಂದರೆ ಹೊರಭಾಗಕ್ಕೆ ಕೈ ಹಾಕಿ ಆ ನವರತ್ನದ ಮಣಿಮಾಲೆಯನ್ನು ಎಳೆಯುವುದಕ್ಕೂ, ಇತ್ತ ಕಡೆಯಿಂದ ದುರ್ಯೋಧನ ಆ ಅಂತಃಪುರದೊಳಗೆ ಬರುವುದಕ್ಕೂ ತುಂಬ ಆ ಸಂದರ್ಭಗಳು ಒಟ್ಟಾಗ್ತವೆ. ಈ ಸಂದರ್ಭದಲ್ಲಿ ಬೇರೆ ಯಾರೇ ಆಗ್ತಿದ್ರೂ ಕೂಡ ಕರ್ಣನ ಮೇಲೆ ಒಂದು ಸಂಶಯವನ್ನು ವ್ಯಕ್ತಪಡಿಸಬಹುದಿತ್ತು. ಯಾಕಂತ ಹೇಳಿದರೆ, ತನ್ನ ಸತಿಯ ಎದೆಗೆ ಕೈ ಹಾಕಿ ಎಳೆಯುವಷ್ಟು ಆ ಸಲುಗೆಯನ್ನು ಕರ್ಣ ಇಟ್ಕೊಂಡಿದ್ದಾನೆ. ಅಥವಾ ಆ ಕರ್ಣ ಕೈ ಹಾಕಿದರೂ ಕೂಡ ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ಆ ಒಂದು ಸ್ನೇಹವನ್ನು ಕರ್ಣ ಮುರಿಲಿಕ್ಕಿಲ್ಲ ಹೇಳುವಂತಹ ಒಂದು ವಿಷಯಕ್ಕಾಗಿ ದುರ್ಯೋಧನ ಮರು ಮಾತನಾಡದೆ ಅವರಿಬ್ಬರು ನಗತಾ ಅವರು ಆ ಮಣಿಮಾಲೆಯನ್ನು ಎಳಿತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ದುರ್ಯೋಧನ ಬಂದವನು ಕೂಡ ಆ ಒಂದು ಅಲ್ಲಿಯ ಪ್ರಸಂಗವನ್ನು ನೋಡಿ ಅವನೂ ನಗುತ್ತಾನಂತೆ. ಆದರೆ ಎಳ್ಳಷ್ಟು ಸಂಶಯವನ್ನು ಕರ್ಣನ ಮೇಲೆ ದುರ್ಯೋಧನ ಮಾಡಲಿಲ್ಲ. ಅಷ್ಟು ಮಾತ್ರವಲ್ಲದೆ ಭಾನುಮತಿಯೂ ಕೂಡ ದುರ್ಯೋಧನ ಬಂದ ಅಂತೇಳಿ ಅವಳು ಹೆದರಿಕೊಳ್ಳಿಲ್ಲ. ಯಾಕಂತೇಳಿ ಅವರು ಯಾವತ್ತೂ ಕೂಡ ಅಂಥ ಒಂದು ಪಗಡೆ ಆಟವೋ ಅಥವಾ ಬೇರೆ ಏನಾದರೂ ಆಟವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಅವರು 3 ಜನ ಒಟ್ಟಿಗೆ ಆಡ್ತಿದ್ರೂ ಕೂಡ ದುರ್ಯೋಧನ ಇಲ್ಲದ ಸಮಯದಲ್ಲಿ ಇನ್ನೊಬ್ಬಳ ಸತಿಯ ಜೊತೆಗೆ ಕರ್ಣ ಪಗಡೆ ಆಟ ಆಡುವಾಗ ಅಲ್ಲಿ ಏನಾದರೂ ಒಂದು ಮಾನಸಿಕವಾದಂತಹ ಅಥವಾ ಬೇರೆ ಯಾವುದನ್ನು ದೈಹಿಕವಾದಂತಹ ಕಾಮನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅಂತಹ ಪರಿಶುದ್ಧ ಆತ್ಮ ಕರ್ಣ. ಆ ಕರ್ಣನ ಪರಿಶುದ್ಧ ಆತ್ಮತೆಯನ್ನು ತಿಳಿದವ ದುರ್ಯೋಧನ. ಹಾಗಾಗಿ ಅವರ ಒಂದು ಸ್ನೇಹ ಇಡೀ ಒಂದು ನಮ್ಮ ಮಹಾಭಾರತದಲ್ಲಿ ಬರುವಂತಹ ಅತ್ಯದ್ಭುತ ಸ್ನೇಹಕ್ಕೊಂದು ಉದಾಹರಣೆ. ದುರ್ಯೋಧನ ದುಷ್ಟನಿರಬಹುದು, ಯಾರಿಗೆ? ಪಂಚಪಾಂಡವರಿಗೆ ಮಾತ್ರ. ಆದರೆ ಅವನನ್ನು ನಂಬಿಕೊಂಡಂತಹ ಯಾರಲ್ಲಿಯೂ ಕೂಡ ಸಂಶಯ ಪಟ್ಟವನಲ್ಲ ದುರ್ಯೋಧನಲ್ಲೂ ಕೂಡ ಒಳ್ಳೆಯ ಗುಣ ಇತ್ತು, ಇಲ್ಲ ಅಂತ ನಾವೇನು ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದರೆ 100 ಜನ ಕೌರವರು ಅವರು ಅಣ್ಣ ತಮ್ಮಂದಿರಾದರೂ ಕೂಡ ಒಂದು ದಿನವೂ ಒಬ್ಬರು ಗಲಾಟೆ ಹೊಡ್ಕೊಳ್ಳಿಲ್ಲ. ಅವರಿಗೆ ಸ್ನೇಹ ಎಲ್ಲರಲ್ಲಿ ಒಂದೇ ರೀತಿ. ಆದರೆ ಅವರಿಗೆ ಇದ್ದಂಥ ವೈರತ್ವ ಬರೀ ಒಂದು ಪಂಚಪಾಂಡವರಿಗೆ ಬಿಟ್ಟರೆ ಬೇರೆ ಯಾರಲ್ಲೂ ಕೂಡ ದುರ್ಯೋಧನ ವೈರವನ್ನು ಕಟ್ಟಿಕೊಳ್ಳಿಲ್ಲ. ಆದರೆ ಅವನು ದುಷ್ಟನೇ. ಆದರೆ ಅವನಿಗೆ ಮಾತಿಗೆ ಎದುರಾಗಿ ಬಂದವರನ್ನು ಅವನು ಇಟ್ಟುಕೊಳ್ಳೂ ಇಲ್ಲ. ಇಂತಹ ಒಂದು ಈ ಘಟನೆ ಮಹಾಭಾರತದಲ್ಲಿ ಬರುವಂತಹದ್ದು. ಆದರೆ ದುರ್ಯೋಧನನ ಮತ್ತು ಕರ್ಣನ ಆ ಸ್ನೇಹದ ಎದುರಿಗೆ ನಾವು ಏನು ಮಾತಾಡುವಾಗಿಲ್ಲ. ಅಂದರೆ ಅದು ಅಷ್ಟು ನಿಸ್ಸಂಶಯ ಸ್ನೇಹ ಅವರಲ್ಲಿ ಇತ್ತು ಹೇಳುವುದನ್ನು ಈ ಒಂದು ಘಟನೆ ನಮಗೆ ಸಾಕ್ಷೀಕರಿಸ್ತದೆ.